ನಿಮ್ ಯೂಟ್ಯೂಬ್ ಚಾನಲ್ಗೆ ಸ್ಟ್ರೈಕ್ ಬಂದಿಲ್ಲ ಅಂತಂದ್ರೆ ನೀವೇನ್ 100% ಸೇಫ್ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಯಾಕಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ಕಮ್ಯುನಿಟಿ ಸ್ಟ್ರೈಕ್ ಬೇರೆ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬೇರೆ, ಟರ್ಮಿನೇಷನ್ ಅಂದ್ರೆ ಅದು ಬೇರೆನೆ. ಅದ್ರ ಜೊತೆಗೆ ನಿಮ್ಗೆ ಏನ್ ಫಾಲೋ ಮಾಡಬೇಕು, ಯಾವ 5 ಪಾಯಿಂಟ್ಸ್ನ ನೀವು ಫಾಲೋ ಮಾಡಿದ್ರೆ ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗ್ಬೋದು, ಯಾವುದೇ ಕಮ್ಯುನಿಟಿ ಸ್ಟ್ರೈಕ್ ಬರಲಾರ್ದಂಗೆ, ಗೈಡ್ಲೈನ್ ಸ್ಟ್ರೈಕ್ ಬರಲಾರ್ದಂಗೆ, ಟರ್ಮಿನೇಷನ್ ಆಗ್ಲಾರ್ದಂಗೆ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋಲು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ಟ್ರೈಕ್ ಅಂದ್ರೆ ಏನು? ಸ್ಟ್ರೈಕ್ ಅಂತಂದ್ರೆ ನೀವು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ನ ಬ್ರೇಕ್ ಮಾಡಿದೀರಾ ಅಂತಂದ್ರೆ, ಅಲ್ಲಿ ಏನೋ ತಪ್ಪು ಆಗಿದೆ ಅಂತಂದ್ರೆ ಅಲ್ಲಿ ನಿಮಗೆ ಸ್ಟ್ರೈಕ್ ಕೊಡೋ ಸಾಧ್ಯತೆ ಇರುತ್ತೆ. ಈಗ ಯೂಟ್ಯೂಬ್ ನಲ್ಲಿ ಅವರು ನಿಮ್ ಕಂಟೆಂಟ್ ಏನೇನ್ ವಿಡಿಯೋಸ್ಗಳನ್ನ ಹಾಕಿರ್ತೀರಲ್ವಾ ಅದನ್ನ ರಿವ್ಯೂ ಮಾಡ್ತಾರೆ. ಅದನ್ನ ರಿವ್ಯೂ ಮಾಡ್ಬಿಟ್ಟು ಅಲ್ಲಿ ನಿಮ್ಗೆ ಏನಾದ್ರೂ ಅಲ್ಲಿ ತಪ್ಪಾಗಿದೆ ಅಂತ ಅಂದ್ರೆ ನಿಮ್ಗೆ ಅವಾಗ ಸ್ಟ್ರೈಕ್ ಬರುತ್ತೆ, ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಾನು ಇಲ್ಲಿ ಕಮ್ಯುನಿಟಿ ಸ್ಟ್ರೈಕ್ ಅಂತ ಹೇಳಿ ಹೇಳ್ತಾ ಇದ್ದೀನಿ, ಅದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಯಾಕೆ ನಾನು ಕಮ್ಯುನಿಟಿ ಸ್ಟ್ರೈಕ್ ಅಂತ ಹೇಳ್ತಾ ಇದ್ದೀನಿ ಅಂತೇಳಿ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ, ನೀವೇನಾದ್ರೂ ತಪ್ಪು ಮಾಡಿದೀರಾ ಅಂತಂದ್ರೆ ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ. ಒಂದ್ ವೇಳೆ ಯೂಟ್ಯೂಬ್ ಮಿಸ್ಯೂಸ್ ಮಾಡ್ಕೊಂಡು, ಇಲ್ಲ ನೀವೇನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಬರ್ತಾ ಇರುತ್ತೆ ಅದನ್ನೇನಾದ್ರೂ ನೀವು ಮಿಸ್ಯೂಸ್ ಮಾಡ್ಕೊಂಡು ಹೇಳ್ತಾ ಇದೀರಾ ಅಂತಂದ್ರೆ ನಿಮ್ ಮೇಲೆ ಲೀಗಲ್ ಆಕ್ಷನ್ ಸಹಿತ ತಗೊಳ್ಬಹುದು. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆದಷ್ಟು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಒಂದು ಪ್ರಾಪರ್ ಆಗಿ ಕಮ್ಯುನಿಟಿ ಗೈಡ್ಲೈನ್ಸ್ ನ ಫಸ್ಟ್ ಹೋಗಿ ಚೆಕ್ ಮಾಡಿ. ನಾನು ಕಮ್ಯುನಿಟಿ ಗೈಡ್ಲೈನ್ಸ್ ಏನು, ಅದ್ರೊಳಗೆ ಏನೇನು ಫಾಲೋ ಮಾಡಬೇಕು, ಇದನ್ನೆಲ್ಲ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ. ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಕಾಪಿರೈಟ್ ಸ್ಟ್ರೈಕ್ ಅಂತ ಅಂದ್ರೆ ಏನು? ಕಾಪಿರೈಟ್ ಸ್ಟ್ರೈಕು, ಕಮ್ಯುನಿಟಿ ಸ್ಟ್ರೈಕು ಎರಡು ಬೇರೆ ಬೇರೆ. ಕಾಪಿರೈಟ್ ಸ್ಟ್ರೈಕ್ ಅಂದ್ರೆ ಏನ್ ಗೊತ್ತಾ? ಇವಾಗ ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತೀರಾ. ಯೂಟ್ಯೂಬ್ ನಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಹೇಗೆ ಅಪ್ಲೋಡ್ ಮಾಡ್ತೀರಾ? ಬೇರೆಯವ್ರದ್ದು ಯಾರ್ದೋ ಒಂದು ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಅವ್ರು ಹಾಕಿರೋ ಮ್ಯೂಸಿಕ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಕಾಪಿರೈಟ್ ಇರೋ ಮ್ಯೂಸಿಕ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಇದನ್ನ ಇಲ್ಲ ಮೂವಿ ಕ್ಲಿಪ್ಪು, ಮ್ಯೂಸಿಕ್ಕು ಯಾವ್ದಾದ್ರು ನೀವು ಯಾವ್ದಾದ್ರು ಒಂದು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದನ್ನ ಆ್ಯಡ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಯೂಟ್ಯೂಬ್ಗೆ ಹಾಕೋದು. ನೀವು ಕಾಮೆಂಟ್ರಿ ಮಾಡಿ, ಅದು ಬೇಡ ಅನ್ನಲ್ಲ. ಕಾಮೆಂಟ್ರಿ ಮಾಡೋದ್ರಲ್ಲಿ ನಿಮ್ಮ ವಾಯ್ಸ್ ಇರಬೇಕು, ನಿಮ್ಮ ಫೇಸ್ ಇರಬೇಕು. ಆದರೆ ನೀವಿಲ್ಲಿ ಡೈರೆಕ್ಟಾಗಿ ಯಾವುದೋ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದನ್ನೇ ನೀವು ರೀ ಅಪ್ಲೋಡು ನಿಮ್ಮ ಚಾನಲ್ ಮಾಡಿದ್ದೀರಾ ಅಂತಂದರೆ ಆವಾಗ ನಿಮಗೆ ಸ್ಟ್ರೈಕ್ ಬರುತ್ತೆ. ಓನರ್ ಕಡೆಯಿಂದಾನೇ ಸ್ಟ್ರೈಕ್ ಬರ್ಬೋದು. ಓನರ್ ಕಡೆ ಅಂತ ಅಂದರೆ ಇವಾಗ ಯೂಟ್ಯೂಬ್ನಲ್ಲಿ ಒರಿಜಿನಲ್ ವಿಡಿಯೋ ಯಾರು ಅಪ್ಲೋಡ್ ಮಾಡಿರ್ತಾರೋ ಅವ್ರ ಕಡೆಯಿಂದಾನೇ ನಿಮಗೆ ಸ್ಟ್ರೈಕ್ ಬರುತ್ತೆ. ಈ ರೀತಿ ಬರೋಂಗೆ ನೀವು ಮಾಡ್ಕೊಂಡ್ಲೇಬಾರ್ದು. ನೀವು ಅಂದ್ಕೊಂಡಿರ್ಬೋದು ಇವಾಗ ನಾನು ಯಾವುದೋ ಒಂದು ಮ್ಯೂಸಿಕ್ ತೊಗೊಂಡಿದ್ದೀನಿ ಅವ್ರದ್ದು, ಅವರಿಗೆ ಡಿಸ್ಕ್ರಿಪ್ಷನಲ್ಲಿ ಕ್ರೆಡಿಟ್ ಕೊಟ್ಬಿಟ್ರೆ ಆಗೋಯ್ತು ಅಂತ. ಹಾಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಏನಾದರೂ ಡಿಸ್ಕ್ರಿಪ್ಷನ್ ಕ್ರೆಡಿಟ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಆಯಿತಾ? ಅದಕ್ಕೆ ನೀವು ಏನು ಮಾಡಬೇಕು, ಕರೆಕ್ಟಾಗಿ ನೀವು ಯೂಟ್ಯೂಬ್ನಲ್ಲಿ ನೀವು ಅದು ಏನಾದರೂ ಇವಾಗ ಯಾವುದೋ ಒಂದು ಮ್ಯೂಸಿಕ್ನ ತೊಗೊಳ್ತಾ ಇದ್ದೀರಿ, ಯಾವುದೋ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಅವ್ರ ಪರ್ಮಿಷನ್ ಫಸ್ಟ್ ಕೇಳಬೇಕು. ಅವ್ರ ಪರ್ಮಿಷನ್ ನಿಮ್ಗೆ ಕೊಟ್ಟರೆ ಮಾತ್ರ ಆವಾಗ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡಿಕೊಂಡು ಸೇಮ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಗಿಲ್ಲ. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಒಂದ್ಸಲಿ ಆ ವಿಡಿಯೋ ಅಪ್ಲೋಡ್ ಆಗಿದೆ ಅಂತಂದರೆ ಮತ್ತೆ ರೀ ಅಪ್ಲೋಡು ಅದೇ ಥರ ಅಪ್ಲೋಡ್ ಮಾಡೋಂಗಿಲ್ಲ. ಅದರೊಳಗಡೆ ನಿಮ್ಮ ವಾಯ್ಸ್ನ ಹಾಕ್ಬೋದು, ಕಮೆಂಟ್ರಿ ಮಾಡ್ಬೋದು, ಇಲ್ಲ ಅವ್ರ ವಾಯ್ಸ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಟ್ಟು ಮ್ಯೂಸಿಕ್ ಹಾಕ್ಬೋದು, ಅಂಥದ್ದೇನಾದರೂ ಮಾಡ್ಬೋದು. ಅದನ್ನು ಬಿಟ್ಬಿಟ್ಟು ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಆವಾಗ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬೇರೆ, ಕಾಪಿರೈಟ್ ಸ್ಟ್ರೈಕ್ ಅದು ಬೇರೆ. ಇವೆರಡರ ವ್ಯತ್ಯಾಸ ಇವಾಗ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಚಾನಲ್ ಟರ್ಮಿನೇಷನ್ ಅಂದ್ರೆ ಏನು? ಸ್ಟ್ರೈಕ್ ಬಂದ್ರೆ ಏನ್ ಮಾಡಬೇಕು? ಇದು ಎಲ್ರಿಗೂ ಕ್ವಶನ್ ಇದ್ದೇ ಇರುತ್ತೆ. ಚಾನಲ್ ಸ್ಟ್ರೈಕ್ ಅಂದ್ರೆ ಏನು, ಯಾಕೆ ನಮ್ಮ ಚಾನಲ್ನ ಟರ್ಮಿನೇಷನ್ ಮಾಡ್ತಾರೆ ಅಂತೇಳಿ ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ. ಟರ್ಮಿನೇಷನ್ ಅಂದರೆ ಫಸ್ಟ್ ಏನಂತೇಳಿ ನಾನು ಹೇಳ್ತೀನಿ. ಟರ್ಮಿನೇಷನ್ ಅಂತಂದರೆ ಕಂಪ್ಲೀಟ್ ಆಗಿ ನಿಮ್ಮ ಚಾನಲ್ನ ರಿಮೂವ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಆಫೀಸಲ್ಲಿ ನಿಮ್ದು ಏನಾದರೂ ತಪ್ಪಾಗಿದೆ ಅಂತಂದರೆ ಇಮಿಡಿಯೇಟ್ ಆಗಿ ನಿಮ್ಮನ್ನು ತೆಗೆದುಹಾಕ್ತಾರೆ, ಕೆಲಸದಿಂದ ತೆಗೆದುಹಾಕ್ತಾರೆ. ಅದನ್ನೇ ಟರ್ಮಿನೇಷನ್ ಅಂತ ಕರೀತಾರೆ. ಯೂಟ್ಯೂಬಲ್ಲೂ ಹಾಗೆ ನೀವೇನಾದರೂ ಕಮ್ಯುನಿಟಿ ಗೈಡ್ಲೈನ್ಸ್ನ ಮಿಸ್ಯೂಸ್ ಮಾಡಿದ್ದೀರಾ, ಸ್ಟ್ರೈಕ್ 3 ಸ್ಟ್ರೈಕ್ ಕೊಡ್ತಾರೆ. ಅವರು ಡೈರೆಕ್ಟಾಗಿ ನಿಮ್ಮನ್ನು ರಿಮೂವ್ ಮಾಡಲ್ಲ, ವಾರ್ನಿಂಗ್ ಕೊಡ್ತಾರೆ. 3 ವಾರ್ನಿಂಗ್ಸ್ಗಳನ್ನ ಕೊಡ್ತಾರೆ, ಸ್ಟ್ರೈಕ್ನ ಕೊಡ್ತಾರೆ. ಆದ್ಮೇಲೂ ನೀವು ರೂಲ್ಸ್ನ ಬ್ರೇಕ್ ಮಾಡಿದ್ದೀರಾ ಅಂತಂದರೆ ಆವಾಗ ನಿಮ್ಮ ಚಾನಲ್ನ ಟರ್ಮಿನೇಷನ್ ಮಾಡ್ತಾರೆ. ಆವಾಗ ನೀವೇನು ಮಾಡ್ಬೋದು, ಅಪೀಲ್ ಮಾಡ್ಬೋದು.
ಈಗ ಸ್ಟ್ರೈಕ್ ಬಂದಾಗ ಅಪೀಲ್ ಮಾಡೋದು ಹೇಗೆ, ಇವಾಗ ಸ್ಟ್ರೈಕ್ ಬಂದರೆ ಏನು ಮಾಡಬೇಕು ಅಂತ ಆದರೆ, ಈಗ ಅದಕ್ಕೆ ನೀವು ಡೈರೆಕ್ಟಾಗಿ ಪ್ಯಾನಿಕ್ ಆಗಬೇಡಿ. ಯಾವುದಾದ್ರೂ ಚಾನಲ್ ಇವಾಗ ನಿಮ್ಮ ಟರ್ಮಿನೇಷನ್ ಆಗಿದೆ ಅಂತ ಅಂದರೆ, ನಾನು ಅದು ಚಾನಲ್ ಟರ್ಮಿನೇಷನ್ ಆಯಿತು ಬಿಡಪ್ಪ, ನಾನು ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದನ್ನೇ ನಾನು ಬೇರೆ ಕಂಟಿನ್ಯೂ ಮಾಡಿಬಿಟ್ಟು ಹೇಗೆ ಅಪ್ಲೋಡ್ ಮಾಡ್ತಾ ಇದ್ನೋ ಅದೇ ಥರ ಅಲ್ಲೂ ಅಪ್ಲೋಡ್ ಮಾಡ್ತೀನಿ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಆ ರೀತಿ ಎಲ್ಲ ಮಾಡಬೇಡಿ. ಏನು ತಪ್ಪಾಗಿದೆ ನಿಮ್ಮಲ್ಲಿ, ನಿಮ್ಮ ಚಾನಲಲ್ಲಿ ಏನು ತಪ್ಪಿತ್ತು ಅದನ್ನು ಫಸ್ಟು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ಟು ನೀವು ನೆಕ್ಸ್ಟು ಬೇರೆ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಫಸ್ಟು ಟರ್ಮಿನೇಷನ್ ಆಗಿರೋಕ್ಕೆ ಯಾವ ಕಾರಣಕ್ಕಾಗಿದೆ ಇದನ್ನು ಫಸ್ಟು ತಿಳ್ಕೊಳ್ಬೇಕು. ಈಗ ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋದರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಲ್ಲಿ ಚಾನಲಲ್ಲಿ ಅಲ್ಲಿ ವೈಲೇಷನ್ ಏನು ಅಪೀಲ್ ಮಾಡ್ಬೋದು ಅಲ್ಲಿ ಅಪೀಲ್ ಮಾಡ್ಬೋದು. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದು ಏನು ನಿಮ್ಗೆ ತಪ್ಪಾಗಿದೆ. ಫಸ್ಟು ಕರೆಕ್ಟಾಗಿ ರೀಸನ್ ನೋಡಿ, ಅವರು ಏನು ರೀಸನ್ ಕೊಟ್ಟಿದ್ದಾರೆ ಟರ್ಮಿನೇಷನ್ ಮಾಡೋದಕ್ಕೆ, ಆ ರೀಸನ್ನ ಚೆಕ್ ಮಾಡಿ. ಅಲ್ಲಿ ಆ ರೀಸನ್ ಕೊಟ್ಟಾಗೆ ನೀವೇನಾದರೂ ಮಾಡಿದ್ದೀರಾ, ಹಾಗಿದ್ರೆ ಅಲ್ಲಿ ಕ್ಷಮೆ ಕೇಳೋದು ಅಪೀಲ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಹತ್ತಿರ ಆ ಥರ ಮಾಡಲ್ಲ ನಾನು ಅಂತ ಹೇಳ್ಬೋದು. ಆದರೆ ಇವಾಗ ನಿಮ್ದೇನೂ ತಪ್ಪಿಲ್ಲ. ಅಲ್ಲಿ ನಿಮ್ಮ ಚಾನಲಲ್ಲಿ ನೀವು ವಿಡಿಯೋನ ಮತ್ತೆ ಒಂದ್ಸಲ ಚೆಕ್ ಮಾಡಿ ನೋಡಿದಾಗ ನಾನು ಏನೂ ತಪ್ಪು ಮಾಡೇ ಇಲ್ಲ ಇದರೊಳಗಡೆ, ಆದರೂ ನನಗೆ ಚಾನಲ್ಗೆ ಈ ರೀತಿ ಕೊಟ್ಟಿದ್ದಾರೆ, ನನ್ನ ಸ್ಟ್ರೈಕ್ ಬಂದಿದೆ, ಟರ್ಮಿನೇಷನ್ ಆಗಿದೆ, ಅದನ್ನು ನೀವು ಡೈರೆಕ್ಟಾಗಿ ಯೂಟ್ಯೂಬ್ನ ಕೇಳ್ಬೋದು. ಅಪೀಲ್ ಮಾಡೋ ಮುಖಾಂತರನೇ ನೀವು ಕೇಳ್ಬೋದು. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಂದೇನೂ ತಪ್ಪಿಲ್ಲ ಅಂತೇಳಿ ನೀವು ಅಲ್ಲಿ ಕೇಳ್ಬೋದು. ಕ್ವಶನ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಒಂದು ವೇಳೆ ನೀವು ತಪ್ಪು ಮಾಡಿದ್ದೀರಾ ಅಂತ ಇದ್ದರೆ ಅಲ್ಲಿ ಅಪೀಲ್ ಮಾಡಬೇಕು. ಅಪೀಲ್ ಮಾಡಿದ್ರೆ ನಿಮ್ಮ ಚಾನಲು ಮತ್ತೆ ರಿಕವರ್ ಆಗುತ್ತೆ, ಸೇಫ್ ಆಗ್ತೀರಾ. ಮತ್ತೆ ಮುಂದೆ ಆ ತಪ್ಪುಗಳನ್ನ ನೀವು ಮಾಡೋಂಗಿಲ್ಲ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆ ತಪ್ಪುಗಳನ್ನ ನೀವು ಮಾಡಿದ್ದೀರಾ ಅಂತ ಅಂದರೆ ಮತ್ತೆ ನಿಮ್ಮ ಚಾನಲ್ಲು ಮತ್ತೆ ಟರ್ಮಿನೇಷನ್ ಆಯಿತು ಅಂತಂದರೆ ಮತ್ತೆ ಏನೂ ಮಾಡೋದಕ್ಕಾಗಲ್ಲ. ಅದಕ್ಕೆ ಆದಷ್ಟು ಬೇರೆ ಚಾನಲ್ನ ನಾನು ಕ್ರಿಯೇಟ್ ಮಾಡಿಬಿಟ್ಟು ಅದರೊಳಗೆ ವಿಡಿಯೋ ಹಾಕ್ತೀನಿ ಅನ್ನೋದಕ್ಕಿಂತ ಇವಾಗ ನೀವು ಇಷ್ಟು ದಿನ ಕಷ್ಟಪಟ್ಟು ವಿಡಿಯೋಸ್ಗಳನ್ನ ಮಾಡಿರ್ತೀರಲ್ವಾ, ಆ ಕಷ್ಟಪಟ್ಟು ವಿಡಿಯೋಸ್ಗಳನ್ನ ಮಾಡಿದ್ದು ಅದನ್ನು ನೀವು ಎಷ್ಟು ಎಫರ್ಟ್ ಹಾಕಿರ್ತೀರಾ ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ. ಅದೇ ಥರ ವಿಡಿಯೋಸ್ಗಳಿಗೆ ನೀವು ಅಷ್ಟು ಎಫರ್ಟ್ ಹಾಕಿದ ಮೇಲೆ ನೀವು ಮುಂದೆ ಒಂದ್ಸಲಿ ಅಪೀಲ್ ಆಗಿ ಮತ್ತೆ ಅದು ರಿಕವರ್ ಆಯಿತು ಅಂತಂದರೆ ಮತ್ತೆ ಅದೇ ತಪ್ಪುಗಳನ್ನ ಮಾಡಬಾರ್ದು. ಎಲ್ಲ ಕ್ರಿಯೇಟರ್ಸು ಯೂಟ್ಯೂಬ್ನಲ್ಲಿ ನೀವು ಇದನ್ನು ಫಾಲೋ ಮಾಡಲೇಬೇಕು. ಈ 5 ಪಾಯಿಂಟ್ಸ್ನ ನೀವು ಫಾಲೋ ಮಾಡಿದ್ದೀರಾ ಅಂತಂದರೆ ನಿಮಗೆ ಯಾವುದೇ ಸ್ಟ್ರೈಕ್ ಬರಲ್ಲ. ಒರಿಜಿನಲ್ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡೋದನ್ನ ಮರಿಬೇಡಿ. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಏನೇನಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಏನೇನು ನೋಟಿಫಿಕೇಷನ್ಸ್ ಬರುತ್ತೋ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿ ನೋಡಿಟ್ಕೊಳ್ಳಿ. ಅದಾದಮೇಲೆ ಮೇಯ್ನಾಗಿ ಮಾಡಬೇಕಾಗಿರೋದು, ನೀವು ಯಾವುದೇ ಮ್ಯೂಸಿಕ್ಗಳನ್ನ ತೊಗೊಳ್ಬೇಕು ಅಂತಂದರೆ ಯೂಟ್ಯೂಬ್ನಲ್ಲಿರೋ ಮ್ಯೂಸಿಕ್ಗಳನ್ನ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಇರುತ್ತಲ್ವ ಅದೇ ಮ್ಯೂಸಿಕ್ಗಳನ್ನ ತೊಗೊಳೋದಕ್ಕೆ ಟ್ರೈ ಮಾಡಿ. ಆ ರೀತಿ ಮಾಡಿದ್ದೀರಾ ಅಂತ ಅಂದರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗಲ್ಲ. ಇದಿಷ್ಟನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದ್ರ ಜೊತೆಗೆ ತಮ್ನೇಲು ಮತ್ತು ಟೈಟಲ್ಗಳನ್ನ ಹಾಕ್ತಿರಲ್ವ ಅದು ಯೂಟ್ಯೂಬ್ನಲ್ಲಿ ರಿಲೇಟೆಡ್ ಆಗಿರಬೇಕು. ನೀವು ಯಾವ ವಿಡಿಯೋ ಹಾಕಿರ್ತೀರೋ ಅದಕ್ಕೆ ತಮ್ನೇಲು ಟೈಟಲು ಎರಡೂ ರಿಲೇಟೆಡ್ ಆಗಿದೆ ಅಂತ ಅಂದರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಇದಾದಮೇಲೆ ಮೇಯ್ನಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, ನಿಮ್ಗೆ ಯಾವುದಾದ್ರೂ ಸ್ಟ್ರೈಕ್ ಬಂದಿದೆ ಅಂತ ಅಂದರೆ ಅದ್ರ ರೀಸನ್ನ ಚೆಕ್ ಮಾಡಿ. ಯಾವುದಕ್ಕೆ ನನಗೆ ರೀಸನ್ ಬೇಕಾಗಿರುತ್ತಲ್ಲ, ಯಾವ ರೀಸನ್ ಆದರೂ ನಿಮ್ಗೆ ಬೇಕಾಗಿರುತ್ತೆ. ಇವಾಗ ಒಂದು ಸ್ಟ್ರೈಕ್ ಬಂದಿದೆ ಅಂತಂದ್ರೆ ಸುಮ್ಮನೆ ಆ ಮೊಬೈಲಲ್ಲಿ ಯಾವ ವಿಡಿಯೋ ಹಾಕಿರ್ತಾರೋ ಅದನ್ನು ಡಿಲೀಟ್ ಮಾಡೋದು ಅಲ್ಲ. ಏನು ರೀಸನ್ಗೆ ನನಗೆ ಸ್ಟ್ರೈಕ್ ಕೊಟ್ಟಿದ್ದಾರೆ ಅಂತ ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದ್ರ ಜೊತೆಗೆ ಇವೆಲ್ಲ ನೆನ್ಪಿಟ್ಕೊಳ್ಳಿ. ದಿನಾ ವೀಡಿಯೋಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ತೀರಾ, ಇದನ್ನೆಲ್ಲ ನೆನ್ಪಿಟ್ಕೊಂಡಿದ್ದೀರಾ ಅಂತಂದರೆ ನಿಮ್ಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ಲ. ಇದಿಷ್ಟು ಕಮ್ಯುನಿಟಿ ಸ್ಟ್ರೈಕ್ ಬಗ್ಗೆ, ನಿಮ್ಮ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ಎಲ್ಲನೂ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ಟರ್ಮಿನೇಷನ್ ಅಂದರೆ ಏನು, ಯಾವ ರೀತಿ ಅಪೀಲ್ ಮಾಡೋದು ಎಲ್ಲನೂ ಹೇಳಿದ್ದೀನಿ. ಇದರೊಳಗಡೆ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ. 2 ಬೈಟ್ಸ್ ಕನ್ನಡನ ಫಾಲೋ ಮಾಡೋದನ್ನು ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿದ ತಕ್ಷಣವೇ ಹೈಪ್ ಬರುತ್ತೆ, ಹೈಪ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಆದಷ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.